ಪೌಡರ್ ಹಾಕೊಂಡಾಗ ಏನಾಯ್ತು, ಲಿಕ್ವಿಡ್ ಇರುವಂತ ಕನ್ಸೀಲರ್ ಗಟ್ಟಿ ಫಾರ್ಮ್ ಬಂತು. ಆಯ್ತಾ? ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀನಿ, ಒಂದು ಲೈಟ್ ಕಲರ್ ಅಲ್ಲಿ ಒಂದು ನಿಮ್ಗೆ ಯಾವ ಕಲರ್ ಅಲ್ಲಿ ಮಾಡ್ತಾ ಇದ್ದೀರಾ, ಸ್ಯಾರಿ ಮ್ಯಾಚಿಂಗು ಯಾವ ಕಲರ್ ಅಲ್ಲಿ ಮಾಡ್ತಾ ಇದ್ದೀರಾ, ನಿಮ್ಮ ಸ್ಯಾರಿನಲ್ಲಿ ಯಾವ್ದು ಕಡಿಮೆ ಇದೆ ಕಲರು, ಆ ಕಲರ್ನ ಇಲ್ಲಿ ಹಾಕ್ಬೇಕು. ಇವಾಗ ಎಕ್ಸಾಂಪಲ್ಗೆ ಎಲ್ಲರ ಮನೆಯಲ್ಲೂ ಪಿಂಕ್ ಸ್ಯಾರಿ ಅಂತ ಇರುತ್ತಲ್ವಾ, ನಾವು ಪಿಂಕ್ ಮೆರೂನ್ ಐಬಾಲ್ ಮೇಲೆ ವರ್ಕ್ ಸ್ಟಾರ್ಟ್ ಮಾಡ್ತಾ ಅಂದಾಗ ಆ ಒಂದು ಲೈಟ್ ಕಲರ್ನ ನೀವು ಬ್ಯಾಕ್ಗ್ರೌಂಡ್ ಕಲರಲ್ಲಿ ಪೂರ್ತಿ ಹೈ ಇಲ್ಲಿಂದ ಇಲ್ಲಿವರೆಗೂ ಕೊಟ್ಕೊಬೇಕು. ಇಲ್ಲಿವರೆಗೂ ನೀವು ಲೈಟ್ ಕಲರಲ್ಲಿ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಯಾಕೆಂದರೆ ಜ್ಯುವೆಲರಿ ಹೆವಿ ಆಗುತ್ತೆ, ಅವ್ರ ಸ್ಯಾರಿ ಹೆವಿ ಆಗುತ್ತೆ, ಹೇರ್ ಸ್ಟೈಲ್ ಹೆವಿ ಆಗುತ್ತೆ, ಎಲ್ಲ ಹೆವಿ ಆದರೆ ಇದು ಹೆವಿ ಆದರೆ ಏನು ಕಾಣುತ್ತೆ. ಯಾವುದಾದ್ರೂ ಮೇಕಪ್ಪಲ್ಲಿ ಒಂದು ಹೆವಿ ಆಗಿರ್ಬೇಕು. ಮತ್ತೆ ಪ್ಯಾಲೆಟ್ ಕೈ ಹಾಕಿ ಮತ್ತೆ ಪ್ಯಾಲೆಟ್ ತೆಗೆದು ಇದು ಮಾಡಿ ಹೆವಿ ಅನಿಸ್ಬಿಡುತ್ತೆ. ಈಗ ಏನು ನೀನು ಮಾಡಿದ್ರಲ್ಲ ವರ್ಕು, ಆ ವರ್ಕ್ ಎಂಟಿ ಇರುತ್ತೆ, ಅದು ಬ್ರಷು ಅದರಲ್ಲಿ ಅದಕ್ಕೆ ಪ್ರಾಡಕ್ಟ್ ಇರುತ್ತೆ, ಅದರಲ್ಲೇ ಹೈ ಬಾಲ್ ಮೇಲೆ ಕೂರಿಸ್ಕೊಂಡಾದ್ಮೇಲೆ ಅದಕ್ಕೆ ಪೌಡರ್ ಹಾಕಿ. ಯಾಕೆ ಪೌಡರ್ ಹಾಕ್ಬೇಕು ಹೇಳಿ, ಕನ್ಸೀಲರ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದೆ, ನಾನು ನೆಕ್ಸ್ಟ್ ಇದೆ ಕಲರು, ಆ ಕಲರ್ನ ಇಲ್ಲಿ ಹಾಕ್ಬೇಕು. ಇವಾಗ ಎಕ್ಸಾಂಪಲ್ಗೆ ಎಲ್ಲರ ಮನೆಯಲ್ಲೂ ಪಿಂಕ್ ಸ್ಯಾರಿ ಅಂತ ಇರುತ್ತಲ್ವಾ, ನಾವು ಪಿಂಕ್ ಮೆರೂನ್